ಘಾಟಿಂದ ಹೊಸ ಘಾಟ್ ಕಾರಿಡಾರ್ ಮಾಡಿದ್ರು, ಅದರಲ್ಲಿ ಈಗ ಪ್ರವೇಶ ಮಾಡ್ತಾ ಇದ್ದೀವಿ. ಹಿಂದೆ ಗಂಗಾ ನದಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಆದರೆ ಸುಮಾರು 100 ಮೆಟ್ಟಿಲುಗಳನ್ನ ಮೇಲೆ ಹತ್ತಬೇಕು ನಾವು. ನಾವೀಗ ಈ ವಿಶ್ವನಾಥ್ ಕಾರಿಡಾರ್ ಮೇಲ್ಗಡೆ ಆ ಗಂಗಾ ನದಿ ವೀಕ್ಷಣೆ ಮಾಡೋದಕ್ಕೋಸ್ಕರ ಗೋಪುರಗಳನ್ನ ಕಟ್ಟಿದ್ದಾರೆ. ನಾವಿಲ್ಲಿ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾಯಿದ್ದೀವಿ. ದೊಡ್ಡದಾದ ಒಂದು ನಮಗೆ ಪವಿತ್ರವಾದ ಗಂಗಾ ನದಿಯಲ್ಲಿ ಕಾಣಿಸ್ತಾ ಇದೆ. ಬೋಟಲ್ಲಿ ಹೋಗೋರು ಭಕ್ತಾದಿಗಳು ಸ್ನಾನ ಮಾಡೋದು ಕೂಡ ನಾವಿಲ್ಲಿಂದ ವೀಕ್ಷಣೆ ಮಾಡ್ಬೋದು. ಹಾಗೆ ನಾವು ಕಾರಿಡಾರ್ನ ಒಳಗಡೆಗೆ ವಿಶ್ವನಾಥನ ಮಂದಿರದ ಒಳಕ್ಕೆ ಹೋದಾಗ ಮೊಟ್ಟ ಮೊದಲನೆಯಾಗಿ ನಮಗೆ ಶಂಕರಾಚಾರ್ಯರ ವಿಗ್ರಹ ಸಿಗುತ್ತೆ. ಹಾಗೆ ಒಳಗಡೆ ಹೋದಾಗ ನಮಗೆ ಭಾರತ್ ಮಾತಾ ದೇವಿಯ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಅಹಲ್ಯಾದೇವಿ ಹೋಳ್ಕರ್ ಅವರ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡೋದನ್ನ ನೋಡ್ಬೋದು. ನೋಡಿ, ಭಾರತ್ ಮಾತಾ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಹಲ್ಯಾದೇವಿ ಹೋಳ್ಕರ್ ಅವರ ಪುತ್ಥಳಿ. ದೂರದಲ್ಲೇ ನಮಗೆ ಕಾಣಿಸ್ತಾ ಇರೋದು ಭಗವಾನ್ ಕಾಶಿ ವಿಶ್ವನಾಥನ ದೇವಸ್ಥಾನ. ಅದರ ಮುಂದಿನ ಇದು ಕಾರಿಡಾರ್. ವಿಡಿಯೋ ವಿಶ್ವನಾಥ್ ಟೆಂಪಲ್ का वो टीवी में है. ನಾವೀಗ ಕಾಶಿ ವಿಶ್ವನಾಥ್ ಕಾರಿಡಾರಿಂದ ಹೊರಗಡೆ ಬಂದು ಕಾಶಿ ವಿಶ್ವನಾಥ್ ಕಾರಿಡಾರ್ನ ಸುತ್ತಮುತ್ತಲೂ ಇರುವ ಅಂಗಡಿ ಬೀದಿಗಳಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಇದು ಅತ್ಯಂತ ಪ್ರಸಿದ್ಧವಾದ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ರೇಷ್ಮೆ ಸೀರೆಗಳು ಸಿಗುತ್ತೆ. ಇದನ್ನು ತೊಗೊಳ್ಳೋದಕ್ಕೆ ದೇಶದ ಎಲ್ಲ ಕಡೆಯಿಂದ ಜನ ಇಲ್ಲಿ ಬರ್ತಾರೆ. ಈ ಕಾಶಿ ಬಹಳ ಅತ್ಯಂತ ಪುರಾತನವಾದ ಒಂದು ನಗರ. बोलो बोलो और एक बार बोलो. ये ब्रिटिश पीरियड का बिल्डिंग है. अच्छी बात है. ओल्ड एज बिल्डिंग है. अब ब्रिटिश लोग चला गया, अब इधर में हिंदू लोग रहता है. काशी का फेमस बिल्डिंग. कितना साल का हो? 18th सेंचुरी 65. 18th सेंचुरी 65 में ये ब्रिटिश बिल्डिंग बना. अब हिंदू लोग इधर में रहता है, होटल बन गया है और मोदी साहब का पूरा क्षेत्र है, सब इधर में पूरा मैनेजमेंट करता है. ओके, धन्यवाद.
एक ಈಗ ನಾವು ಬನಾರಸ್ಸಲ್ಲಿ ಅತ್ಯಂತ ಸ್ವಾದಿಷ್ಟವಾದ ಬೀಡಾಗಳು ಮಾಡ್ತಾರೆ. ಆ ಬನಾರಸ್ ಬೀಡ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಬನಾರಸ್ಸಲ್ಲಿ ಅಂದರೆ ಕಾಶಿಯಲ್ಲಿ ಬಹಳ ಫೇಮಸ್ ಆಗಿರೋ ಒಂದು ಜಾಗ ಅಂತ. ಸೊ ಅವರು ಬೀಡಾಗಳನ್ನು ನೋಡೋಣ ಯಾವ ರೀತಿ ಮಾಡ್ತಾರೆ. भाई साहब आपका शुभ नाम, दुकान का नाम? ब्रिजमोहन चौरसिया। ये जगह का नाम क्या है? ये ಗಿರ್ಜಾಘರ್ ಗಿರ್ಜಾ ಘರ್ ಗಿರ್ಜಾಘರ್ ಸರ್ಕಲ್ನಲ್ಲಿ ಇವರು ಈ ಒಂದು ಬನಾರಸಿ ಪಾನ ಮಾಡಿಕೊಟ್ಟಿದ್ದಾರೆ.